ಹಾಯ್ ನಮಸ್ತೆ ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು SSC ಕಾನ್ಸ್ಟೇಬಲ್ ಪರೀಕ್ಷಾ ಒಂದು ಪತ್ರಿಕೆಯ ನಮೂನೆ ಅಂದರೆ ಇಂಗ್ಲೀಷ್ನಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಅದು ಹೇಗಿರುತ್ತೆ ಅಂತ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಮತ್ತು ಕೊನೆಯಲ್ಲಿ GDಯಲ್ಲಿ ಈಗ ಲಾಸ್ಟ್ ಟೈಮ್ 2018ರಲ್ಲಿ GD ಕಾಲ್ ಫಾರ್ಮ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಫೈನಲ್ ರಿಸಲ್ಟನ್ನು ಈ ವರ್ಷದ ಅಂದರೆ 2021ರ ಜನವರಿ ತಿಂಗಳಿನಲ್ಲಿ ಪ್ರಕಟ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ನಿಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿಯಾಗಿ ಕಟ್ ಆಫ್ ಇಟ್ಟಿದ್ರು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲ ಅಂದರೆ ನಿಮ್ಮ ಹತ್ರ ಒಂದು ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡಬೇಡಿ, ಇಲ್ಲಿಗೆ ನಿಲ್ಲಿಸಬೇಡಿ. ನೀವೇನು ಒಂದು ವೇಳೆ ಇನ್ನೂ 1.5 ತಿಂಗಳು ನಿಮಗೆ ಅಂದರೆ 1.5 ತಿಂಗಳ ಕಾಲಾವಕಾಶ ನಿಮಗೆ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಕಾಲಾವಕಾಶ ಇದೆ. ನೀವು ಒಂದು ವೇಳೆ ಏನು ಓನ್ಲಿ ಫಿಸಿಕಲ್ ಫಿಟ್ನೆಸ್ ನೋಡ್ತಾ ಇದ್ದರೆ ನೀವು ಅದನ್ನೇ ಮಾಡಿ. ಮೊದಲು ಇದು ಎಕ್ಸಾಮ್ ಇರುತ್ತೆ, ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಈ ಒಂದು ಎಕ್ಸಾಮ್ನ ತಿಳ್ಕೊಂಡು ಅದಾದ ನಂತರ ನಿಮಗೆ ಮತ್ತೆ ಒಂದು ಸಾಕಷ್ಟು ಟೈಮ್ ಇರುತ್ತೆ ನಿಮಗೆ ಫಿಸಿಕಲ್ ಫಿಟ್ನೆಸ್ಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ. ಮೊದಲು ಎಕ್ಸಾಮ್ ಪಾಸ್ ಮಾಡೋದನ್ನು ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಿಮ್ಮ ಒಂದು ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಮತ್ತು ಅದಕ್ಕೆ ಏನೇನು ಓದ್ಕೋಬೇಕು, ಯಾವ ಒಂದು ವಿಷಯಗಳನ್ನು ಓದ್ಕೋಬೇಕಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋ ಮುಂಚೆ ನಿಮಗೆ ಒಂದು ಮೋಟಿವೇಶನ್ ಇರಬೇಕಂತ ಇಲ್ಲಿ ನೋಡಿ, ನಮ್ಮ ದೇಶದ ಒಂದು ಭಾರತ ಮಾತೆಗೆ ಒಂದು ಸರ್ವಿಸ್ ಅಥವಾ ನಿಮ್ಮ ಒಂದು ಸೇವೆ ಏನು ಕೊಡ್ತಾ ಇದ್ದೀರಾ ಅದನ್ನು ಕೊಡಲಿಕ್ಕೆ ಈ ಒಂದು GD ಈ ಸೇವೆ ನೀವು ಸೇರಿಕೊಳ್ಳಿ. ಓನ್ಲಿ ನಮ್ಮ ದೇಶಕ್ಕೆ ಒಂದು ಸೇವೆಯನ್ನು ಮಾಡಿದೆ. ಅದಾದ ನಂತರ ನೀವು ನಿಮ್ಮ ಒಂದು ತಾಯಿ ಕೂಡ ಅಥವಾ ನಿಮ್ಮ ತಂದೆ ಕೂಡ ನೀವು ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ, ಅದನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಕಭಿ ಹಿಮ್ಮತ್ ಮತ್ ಹಾರ್ನಾ ಮೇರೆ ದೋಸ್ತ್, ತುಮಾರೆ ಮಾँ ತುಮಾರೆ ಜೀತನೆ ಕಾ ಇಂತಜಾರ್ ಕರ್ ರಹೇ. ಯಾವತ್ತಿದ್ರೂ ನಿಮ್ಮ ತಾಯಿ ನಿಮ್ಮ ಒಂದು ಗೆಲುವನ್ನು ನೋಡ್ತಾ ಇರ್ತಾರೆ, ದಾರಿ ಕಾಯ್ತಾ ಇರ್ತಾರೆ. ನೀವು ಅದನ್ನು ಯಾವತ್ತೂ ಮರಿಬೇಡಿ. ಈಗಲಿಂದ ಪ್ರಾರಂಭ ಮಾಡಿ. ಇನ್ನೂ ನಿಮಗೆ 1.5 ತಿಂಗಳ ಕಾಲಾವಕಾಶ ಇದೆ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ. ಬನ್ನಿ ಇವತ್ತಿನ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಪ್ರಾರಂಭ ಮಾಡೋಣ. SSC ಕಾನ್ಸ್ಟೇಬಲ್ GD ಇದಕ್ಕೆ ಒಂದು ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಒಂದು ನಿಮಗೆ ಪರೀಕ್ಷೆ ಇರುತ್ತೆ. ಇದು ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ನಿಮಗೆ. ಅಂದರೆ ನೀವು ಕಂಪ್ಯೂಟರ್ನಲ್ಲಿ ಆನ್ಲೈನ್ ಕ್ವಶನ್ ಪೇಪರ್ ಬರುತ್ತೆ, ಅದನ್ನು ನೀವು ಕಂಪ್ಯೂಟರ್ನಲ್ಲೇ ನಿಮ್ಮ ಒಂದು ಆನ್ಸರನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದರಲ್ಲಿ 100 ಕ್ವಶನ್ಗಳು ಇರುತ್ತವೆ. ಇಲ್ಲಿ ನೋಡಿ, ಪ್ರಶ್ನೆಗಳ ಸಂಖ್ಯೆ ಇಲ್ಲಿ ಒಟ್ಟು 4 ಭಾಗಗಳಾಗಿ ವಿಭಾಗ ಮಾಡಿರುತ್ತಾರೆ. ನಿಮ್ಮ ಒಂದು ಕ್ವಶನ್ ಪೇಪರ್ನ ಟೋಟಲ್ 100 ಕ್ವಶನ್ಗಳಿರ್ತವೆ. ಅದರಲ್ಲಿ ಪಾರ್ಟ್ A, ಅದಾದ ನಂತರ ಪಾರ್ಟ್ B, ಪಾರ್ಟ್ C ಮತ್ತು ಪಾರ್ಟ್ D ಈ ರೀತಿಯಾಗಿ ಒಂದು 4 ವಿಭಾಗಗಳನ್ನ ಮಾಡಿರ್ತಾರೆ. ಅದಾದ ನಂತರ ಪ್ರತಿಯೊಂದು ಪಾರ್ಟ್ನಲ್ಲಿ 25 ಕ್ವಶನ್ಗಳು ತಳ 25 ಕ್ವಶನ್ಗಳು ಇರ್ತವೆ. ಅದಾದ ನಂತರ ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. ಅದಾದ ನಂತರ ನಿಮಗೆ ಸಿಗುವಂಥ ಒಂದು ಸಮಯಾವಕಾಶ ನೋಡೋದಾದರೆ 90 ನಿಮಿಷಗಳ ಅಂದರೆ 1.5 ಗಂಟೆಗಳ ಕಾಲ ನಿಮಗೆ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ನಿಮಗೆ ಸಮಯಾವಕಾಶ ಮಾಡಿಕೊಟ್ಟಿರ್ತಾರೆ. ಅದಾದ ನಂತರ ಇಲ್ಲಿ ನೋಡಿ ಯಾವ ಒಂದು ವಿಷಯಗಳು ಬರ್ತಾವಂತ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್, ಆಮೇಲೆ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ಮತ್ತು ಹಿಂದಿ. ಈ ಒಂದು ಪಾಠಗಳ ವಿಷಯಗಳ ಒಂದು ಹೆಸರುಗಳನ್ನ ನೀವು ಖಂಡಿತವಾಗಿ ನೆನಪಿಟ್ಕೋಬೇಕಾಗುತ್ತೆ ಕಂಪಲ್ಸರಿ. ಏಕೆಂದರೆ ಇದನ್ನು ಯಾಕೆ ನೆನಪಿಟ್ಕೋಬೇಕಂತ ನಾನು ಈ ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಒಂದು ವಿಷಯಗಳನ್ನ ನಾವು ತಲೆಯಲ್ಲಿ ಇಟ್ಕೋಬೇಕಂತ. ಇದನ್ನು ಮರಿಬೇಡಿ. ಪಾರ್ಟ್ A ಮತ್ತು ಪಾರ್ಟ್ B ಎಸ್ಪೆಷಲಿ ಈ ಪಾರ್ಟ್ಗಳನ್ನ ನೀವು ನೆನಪಿಟ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡಿ, SSCಯಿಂದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೆಸುವಂತಹ ಒಂದು ಪರೀಕ್ಷೆ 2 ಹಂತಗಳನ್ನು ಒಳಗೊಂಡಿರುತ್ತದೆ. 2 ಹಂತಗಳಂದರೆ ಮೇನ್ ಆಗಿ ಇಲ್ಲಿ ನೋಡಿ, ಮೊದಲನೇ ಹಂತ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ. ಇಲ್ಲಿ ನೋಡಿ ಯಾವುದೇ ರೀತಿಯಾಗಿ ನಿಮ್ಮ ಒಂದು ಆರ್ಮಿ ಒಂದು ರ್ಯಾಲಿ ಇರುತ್ತಲ್ಲ ಅದರಲ್ಲಿ ಮೊದಲು ಫಿಸಿಕಲ್ ಟೆಸ್ಟ್ ತಗೊಂಡು ಅದಾದ ನಂತರ ನಿಮಗೆ ಒಂದು ಎಕ್ಸಾಮ್ ಬರುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಇಲ್ಲಿ SSC ಅವರು ನಡೆಸೋದು ಏನಂದರೆ GD ಅಂದರೆ ಒಂದು SSF, BSF, ಆಮೇಲೆ ಅದಾದ ನಂತರ CISF ಈ ರೀತಿಯಾಗಿ ಒಂದು ಪೊಲೀಸ್ ಫೋರ್ಸ್ಗಳಲ್ಲಿ, ಸೆಂಟ್ರಲ್ ಪೊಲೀಸ್ ಫೋರ್ಸ್ಗಳಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗಬೇಕಂದ್ರೆ ಮೊದಲು ನೀವು ಕಂಪ್ಯೂಟರ್ ಎಕ್ಸಾಮಿನೇಷನ್ ಬರೀಬೇಕು. ಅದಾದ ನಂತರ ನಿಮ್ಮ ಒಂದು ಫಿಸಿಕಲ್ ಟೆಸ್ಟನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಮೊದಲು ನೀವು ಕಂಪ್ಯೂಟರ್ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಒಂದು ನಿಮ್ಮ ಒಂದು ಪ್ರಯತ್ನವನ್ನು ಮಾಡಿ ಅದಾದ ನಂತರ ದೈಹಿಕ ಒಂದು ಸಾಮರ್ಥ್ಯ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳಲಿಕ್ಕೆ ಪ್ರಾರಂಭ ಮಾಡುವಂತ್ರಿ. ಇಲ್ಲಿ ನೋಡಿ, ET ಮತ್ತು PST ಇಲ್ಲಿ ಒಂದು ಸಾಮಾನ್ಯವಾಗಿ ನೋಟಿಫಿಕೇಷನ್ನಲ್ಲಿ ಅವರು ಹೇಳ್ತಾ ಇರ್ತಾರೆ ET ಮತ್ತು PST ಅಂತ. ಅದು ಏನಂತ ಹೇಳ್ತೀನಿ ನೋಡಿ. ET ಎಫಿಷಿಯನ್ಸಿ ಟೆಸ್ಟ್, PET ಮತ್ತು PST. PET ಅಂದರೆ ಏನಂತ ಹೇಳೋದಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ ನಿಮ್ಮ ಒಂದು ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ತಾರೆ. ನೀವು ರನ್ನಿಂಗ್ ಮಾಡೋದಾಗಲಿ, ಅದಾದ ನಂತರ ನಿಮ್ಮ ಒಂದು ಯಾವ ರೀತಿಯಾಗಿ ನಿಮ್ಮ ಒಂದು ದೈಹಿಕ ಸಾಮರ್ಥ್ಯ ಇದೆ ಅಂತ ಅವರು ಟೆಸ್ಟ್ ಮಾಡ್ತಾರೆ ಇದರಲ್ಲಿ. ಅದಾದ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನಲ್ಲಿ ನಿಮ್ಮ ಒಂದು ಚೆಸ್ಟ್ ನೋಡೋದಾಗಲಿ ಅಥವಾ ನಿಮ್ಮ ಒಂದು ಹೈಟ್ ನೋಡೋದಾಗಲಿ ಈ ರೀತಿಯಾಗಿ ಅವುಗಳು ಟೆಸ್ಟ್ಗಳನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆ ಯಾವ ರೀತಿಯಾಗಿರುತ್ತೆ ಅಂದರೆ
ಒಂದು ನೂರು ಪ್ರಶ್ನೆಗಳು ಇರ್ತವೆ. ಅದರಲ್ಲಿ 100 ಪ್ರಶ್ನೆಗಳು ಇರ್ತವೆ ಮತ್ತು ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 100 ಅಂಕಗಳು ಇರ್ತವೆ. ಪ್ರತಿ ಒಂದು ಸರಿ ಉತ್ತರಕ್ಕೆ ನೀವು 1 ಅಂಕವನ್ನು ಪಡೆದುಕೊಳ್ತೀರಾ. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಪ್ರತಿ ತಪ್ಪು ಉತ್ತರಕ್ಕೆ ನೀವು 0.25 ಅಂಕವನ್ನು ಕಡಿದುಕೊಳ್ತೀರಾ. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಪ್ರತಿಯೊಂದು ಪ್ರಶ್ನೆಗೆ ನೀವು ಟಿಕ್ ಮಾಡುವಾಗ ಅಥವಾ ಆನ್ಸರ್ ಮಾಡುವಾಗ ಇದನ್ನು ನೆನ್ಪಿಟ್ಕೊಳ್ಳಿ. ನೀವು ಪ್ರತಿಯೊಂದು ತಪ್ಪು ಆನ್ಸರ್ಗೆ 0.25 ಅಂಕವನ್ನು ಕಳೆದುಕೊಳ್ತೀರಾ. ನೀವು ಏನಾದರೂ ಕನ್ಫರ್ಮ್ ಇದ್ದರೆ ಮಾತ್ರ ಅದನ್ನು ಟಿಕ್ ಮಾಡಿ, ಇಲ್ಲ ಅಂದರೆ ಅದನ್ನು ನೀವು ಹಾಗೆ ಇಟ್ಕೊಳ್ಳಿ. ಲಾಸ್ಟ್ಗೆ ಕೊನೆಯದಾಗಿ ನಿಮಗೆ ಏನಾದರೂ ಸಮಯಾವಕಾಶ ಉಳ್ಕೊಂಡಿದ್ರೆ ನೀವು ಆ ಒಂದು ಕ್ವಶನ್ಗೆ ರಿಪೀಟಾಗಿ ಬಂದು ಅದನ್ನು ಸರಿಯಾಗಿ ಓದ್ಕೊಂಡು ನಿಮಗೆ ಕನ್ಫರ್ಮ್ ಅನಿಸ್ತಾ ಇದ್ದರೆ ಅದನ್ನು ಟಿಕ್ ಮಾಡಿ, ಇಲ್ಲಾಂದರೆ ಹಾಕಬೇಡಿ. ನಿಮಗೆ ಎಷ್ಟು ಬರುತ್ತೋ ಅಷ್ಟೇ ಮಾತ್ರ ಸರಿ ಒಂದು ಉತ್ತರಗಳನ್ನ ಕೊಟ್ಟು ಬನ್ನಿ. ಇಲ್ಲದಿದ್ದರೆ ಬಂದಿರುವಂಥ ಅಂಕಗಳಲ್ಲಿಯೂ ಕೂಡ ಮೈನಸ್ ಆಗಿಬಿಡುತ್ತೆ. ಅದಾದ ನಂತರ ಎಲ್ಲ ಪ್ರಶ್ನೆಗಳು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳಲ್ಲಿರ್ತವೆ. ಇಲ್ಲಿ ನೋಡಿ, ನನ್ನ ಒಂದು ಸ್ನೇಹಿತರು ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ರು, ಬೇರೆ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ SSC ಒಂದು ಎಕ್ಸಾಮಿನೇಷನ್ ಯಾವ ಒಂದು ಭಾಷೆಯಲ್ಲಿ ಇರುತ್ತೆ ಸರ್ ಅಂತ ಕೇಳ್ತಾ ಇದ್ರು. GD ಎಕ್ಸಾಮ್, ಎಸ್ಪೆಷಲಿ GD ಎಕ್ಸಾಮ್ ಯಾವ ಭಾಷೆಯಲ್ಲಿ ಇರುತ್ತೆ ಅಂತ ಕೇಳ್ತಾ ಇದ್ರು. ಇಲ್ಲಿ ನೋಡಿ, ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಏನಿರುತ್ತೆ ಅಲ್ಲ, ಅದು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿರುತ್ತವೆ. ನೀವು ಎಕ್ಸಾಮಿನೇಷನ್ ಪ್ರಾರಂಭ ಮಾಡೋ ಮುಂಚೆ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ನಿಮಗೆ ಬರುತ್ತೆ ಯಾವ ಒಂದು ಲ್ಯಾಂಗ್ವೇಜನ್ನು ನೀವು ಆಯ್ಕೆ ಮಾಡ್ಕೋತೀರಾ ಅಂತ. ಅಲ್ಲಿ ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ನೀವು ಇಂಗ್ಲೀಷ್ ಮತ್ತು ಹಿಂದಿಗಳನ್ನು ಆಯ್ಕೆ ಮಾಡಲಿಕ್ಕೆ ಅದು ನಿಮಗೆ ಒಂದು ಅವಕಾಶ ಮಾಡಿಕೊಡುತ್ತೆ. ಮತ್ತು ನೋಟಿಫಿಕೇಷನ್ನಲ್ಲಿಯೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಎಲ್ಲ ಪ್ರಶ್ನೆಗಳು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇರುತ್ತವೆ ಅಂತ. ನೀವು ನಿಮ್ಮ ಒಂದು ಎಕ್ಸಾಮಿನೇಷನ್ ಬರೆಯುವಾಗ ಯಾವ ಲ್ಯಾಂಗ್ವೇಜ್ ಅಂತ ಮೊದಲೇ ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಯಾವ ರೀತಿಯಾದಂಥ ಒಂದು ಟೆಸ್ಟ್ಗಳನ್ನು ಒಳಗೊಂಡಿರುತ್ತೆ ಅಂದರೆ, ದೈಹಿಕ ಸಾಮರ್ಥ್ಯ ಅನ್ನೋಕ್ಕಿಂತ ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನೋಕ್ಕಿಂತ PET, ಇದು PET ಆಗಿರುತ್ತೆ. 5 ಕಿಲೋಮೀಟರ್ ಓಟದ ಸ್ಪರ್ಧೆ 24 ನಿಮಿಷಗಳಲ್ಲಿ ಪುರುಷರಿಗಾಗಿ ಇರುತ್ತೆ. ಪುರುಷರು 5 ಕಿಲೋಮೀಟರ್ ಒಂದು ಓಟದ ಸ್ಪರ್ಧೆಯನ್ನು 24 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಮತ್ತು 170 ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕಾಗಿರುತ್ತೆ. ಇನ್ನು ಮಹಿಳೆಯರು ನೋಡೋದಾದರೆ ಇವರಿಗೆ 1.6 ಕಿಲೋಮೀಟರ್ ಓಟದ ಸ್ಪರ್ಧೆ 8 ನಿಮಿಷ 30 ಸೆಕೆಂಡ್ಸ್ಗಳಲ್ಲಿ ಇವರು ಒಂದು ಪೂರ್ಣಗೊಳಿಸಬೇಕಾಗಿರುತ್ತೆ. ಅದಾದ ನಂತರ 157 ಸೆಂಟಿಮೀಟರ್ ಎತ್ತರ ಹೊಂದಿರಬೇಕಾಗಿರುತ್ತೆ. ಓಕೆ, ಮಹಿಳೆಯರಿಗೂ ಇದನ್ನು ನೋಡ್ಕೊಳ್ಳಿ. ಮಹಿಳೆಯರು 1.6 ಕಿಲೋಮೀಟರ್ ಓಟದ ಸ್ಪರ್ಧೆಯನ್ನು 8 ನಿಮಿಷ 30 ಸೆಕೆಂಡ್ಸ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಮತ್ತು 157 ಸೆಂಟಿಮೀಟರನ್ನು ಒಂದು ಎತ್ತರವನ್ನು ಹೊಂದಿರಬೇಕಾಗಿರುತ್ತೆ. ಓಕೆ, ಇದಾದ ನಂತರ ಇನ್ನು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ನಿಮ್ಮ ಒಂದು ಪರೀಕ್ಷೆ ಇರುತ್ತೆ ಅಥವಾ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಅಂದರೆ ಯಾವ ರೀತಿಯಾಗಿ ನಿಮ್ಮ ಒಂದು 25 ಈ ರೀತಿಯಾಗಿ ಒಂದು ಸೆಟ್ ಮಾಡಿರ್ತಾರೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಮತ್ತು ಪಾರ್ಟ್ D. ಈ ರೀತಿಯಾಗಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ಅದರಲ್ಲಿ ಪರೀಕ್ಷಾ ಪತ್ರಿಕೆಯಲ್ಲಿ 4 ರೀತಿಯಾದಂಥ ಪಾರ್ಟ್ ಮಾಡಿದರೆ ಅದರಲ್ಲಿ 4 ರೀತಿಯ ಪಾರ್ಟ್ಗಳು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿರುತ್ತವೆ. ಸಾಮಾನ್ಯ ಬುದ್ಧಿವಂತಿಕೆ ಮತ್ತು ತರ್ಕಬದ್ಧ ಪ್ರಶ್ನೆಗಳು. ಅದಂದರೆ ಇಲ್ಲಿ ನಾನು ಕನ್ನಡವಾಗಿ ಹೇಳ್ತೀನಿ ನಿಮಗೆ ಹಾಗೆ ತಿಳ್ಕೊಳ್ಳಲಿಕ್ಕೆ. ಆದರೆ ನೀವು ಒಂದು ಎಕ್ಸಾಮಿನೇಷನ್ನಲ್ಲಿ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಎಕ್ಸಾಮಿನೇಷನ್ ಕೊಡಬೇಕಾಗುತ್ತೆ, ಪರೀಕ್ಷೆಯನ್ನು ಬರೀಬೇಕಾಗಿರುತ್ತೆ. ಇಲ್ಲಿ ನೋಡಿ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇಂಟೆಲಿಜೆನ್ಸ್ ಮತ್ತು ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯವಾಗಿ ಇರುವ ಜಾಗೃತ ವಿಷಯಗಳು. ಇಲ್ಲಿ ನೋಡಿ, ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್, ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ 25 ಕ್ವಶನ್ಗಳು ಇರ್ತವೆ. ಮತ್ತು ಪ್ರಾಥಮಿಕ ಹಂತದ ಗಣಿತ, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ಸಾಮಾನ್ಯ ಇಂಗ್ಲೀಷ್, ಈ ರೀತಿಯಾಗಿ ಒಂದು 4 ಮೇನ್ ಟಾಪಿಕ್ಸ್ ಇರುತ್ತೆ. ಈ ಟಾಪಿಕ್ಸ್ ಮೇಲೆ ನಿಮಗೆ ಒಂದು ಕ್ವಶನ್ಸನ್ನು ಅವರು ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ನೋಡಿ, ಇದನ್ನು ಒಂದು ಡೀಟೇಲ್ ಆಗಿ ನೋಡೋದಾದರೆ ಸಾಮಾನ್ಯ ಬುದ್ಧಿವಂತಿಕೆ ತರ್ಕಬದ್ಧ ಪ್ರಶ್ನೆಗಳು ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಸ್ನೇಹಿತರೆ, ನೀವು ಇಲ್ಲಿ ಸಾಮಾನ್ಯವಾಗಿ ನೀವು ಒಂದು ಇಂಗ್ಲೀಷ್ನಲ್ಲಿ ಅವುಗಳ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ SSC ಅಂತ ನಡೆಯುವಂತಹ ಒಂದು ಆಲ್ಮೋಸ್ಟ್ ಪರೀಕ್ಷೆಗಳೆಲ್ಲವೂ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತವೆ. ಅದಾದ ನಂತರ ಕೆಲವೊಂದಿಷ್ಟು ಪೋಸ್ಟ್ಗಳಿಗೆ ಮಾತ್ರ ನಿಮ್ಮ ಒಂದು ರೀಜನಲ್ ಲ್ಯಾಂಗ್ವೇಜ್ ಅಥವಾ ನಿಮ್ಮ ಒಂದು ಟಂಗ್ ಏನು ಸಂವಿಧಾನ ಸೂಚಿಯಲ್ಲಿ ಕೊಟ್ಟಿದ್ದಾರಲ್ಲ 22 ಭಾಷೆಗಳು, ಆ ಒಂದು ಭಾಷೆಗಳಲ್ಲಿ ನೀವು ಬರಿಬಹುದಾಗಿರುತ್ತೆ. ಕೆಲವೊಂದಷ್ಟು ಪರೀಕ್ಷೆಗಳನ್ನು ಮಾತ್ರ, ಅದು ಸೆಕೆಂಡ್ ಸ್ಟೇಜ್ನಲ್ಲಿ ಮಾತ್ರ ಬರಿಬಹುದಾಗಿರುತ್ತೆ. ಆದರೆ ಈ ಒಂದು ಎಕ್ಸಾಮಿನೇಷನ್ ಇರೋದೇ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಅದರಲ್ಲಿ ನೀವು ಇಂಗ್ಲೀಷ್ ಮತ್ತು ಹಿಂದಿ ಮಾತ್ರ ಬರಿಬಹುದಾಗಿರುತ್ತೆ. ಅದಕ್ಕೋಸ್ಕರ ನೀವು ಇಂಗ್ಲೀಷ್ ಟರ್ಮ್ಸನ್ನು, ಇಂಗ್ಲೀಷ್ ಪದಗಳನ್ನು ಅಥವಾ ಹಿಂದಿ ಪದಗಳನ್ನು ಸರಿಯಾಗಿ ಮನನ ಮಾಡಿಕೊಳ್ಳಲಿಕ್ಕೆ ಈಗಲಿಂದ ಪ್ರಯತ್ನ ಪಡಿ. ಇಲ್ಲಿ ನೋಡಿ, ಸಾಮಾನ್ಯ ಒಂದು ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್ ಈ ಒಂದು ಟಾಪಿಕ್ನಲ್ಲಿ ಯಾವ ಒಂದು ವಿಷಯಗಳ ಮೇಲೆ ನಿಮಗೆ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನಾನು ಹೇಳೋದು ನೋಡೋದಾದರೆ, ಇಲ್ಲಿ ನೋಡಿ,
ಸಂಖ್ಯೆಯ ಸರಣಿಗಳು ಅಂದರೆ ನಿಮ್ಮ ಒಂದು ಸಿರೀಸ್ ಆಫ್ ನಂಬರ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ರಿಲೇಟೆಡ್ ಆಗಿ ಯಾವುದೋ ಒಂದು ಸಂಖ್ಯೆ ಆ ಸಿರೀಸ್ನಲ್ಲಿ ತಪ್ಪಾಗಿ ನಮೂದಿಸಿರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಿರೋದಿಲ್ಲ ಅಥವಾ ಒಂದು ಬಿಟ್ಟ ಅದನ್ನು ಡ್ಯಾಶ್ ಕೊಟ್ಟು ಅಥವಾ ಬ್ಲ್ಯಾಂಕ್ ಕೊಟ್ಟು ಈ ಒಂದು ಸಿರೀಸ್ನಲ್ಲಿ ಯಾವ ಒಂದು ಅಂಕಿ ಬರುತ್ತೆ ಅಂತ ಕೇಳ್ತಾರೆ. ಮತ್ತೆ ನೋಡೋದಾದ್ರೆ ಸಾಮರ್ಥ್ಯಗಳನ್ನ ಕೊಟ್ಟಿರ್ತಾರೆ, ಯಾವುದೋ ಒಂದು ನಾಲ್ಕೊಂದು ವಿಷಯದ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮೂರು ವಸ್ತುಗಳನ್ನ ಕೊಟ್ಟಿರ್ತಾರೆ, ಅದಕ್ಕೆ ಮತ್ತೆ ಆ ಗುಂಪಿಗೆ ಸೇರಿದಂಥ ಒಂದು ವಸ್ತುವನ್ನು ಕೊಟ್ಟು ಇದು ಅದಕ್ಕೆ ಈ ಗುಂಪಿನಲ್ಲಿ ಯಾವುದು ಒಂದು ಸೇರೋದಿಲ್ಲ ಅಂತ ಈ ರೀತಿಯಾಗಿ ಕೇಳ್ತಾರೆ ಸಾಮರ್ಥ್ಯಗಳನ್ನ ಕೊಟ್ಟು. ಮತ್ತೆ ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೊಡ್ತಾರೆ, ಅದು ಯಾವುದೇ ರೀತಿಯಾಗಿರಲಿ, ಎ ಮತ್ತು ಬಿ, ಆಮೇಲೆ ಸಿ, ಇವನು ಮಾವ ಆಗಿರ್ತಾನೆ, ಇವಳು ಅತ್ತೆ ಆಗಿರ್ತಾಳೆ, ಅವರು ಅಜ್ಜ ಆಗಿರ್ತಾನೆ, ಆಮೇಲೆ ಅದಾದ ನಂತರ ಎ ಮತ್ತು ಸಿ ಏನನ್ನು ಸಂಬಂಧವನ್ನು ಹೊಂದಿರುತ್ತಾರೆ, ಈ ರೀತಿಯಾಗಿ ಕೊಡ್ತಾರೆ. ಮತ್ತೆ ಇದು ನೋಡಿ ಆಕೃತಿಗಳ ಚಿತ್ರಗಳನ್ನು ಕೊಡ್ತಾರೆ. ಇವರು ಆಕೃತಿಗಳ ಚಿತ್ರವನ್ನು ಯಾವುದೇ ರೀತಿಯಲ್ಲೂ ಕೊಡ್ಬೋದು, ಚೌಕ ಕೊಡ್ಬೋದು, ಆಯತ ಕೊಡ್ಬೋದು, ಯಾವುದೇ ಒಂದು ಆಯತ ಕೊಟ್ಟು ಅದರಲ್ಲಿ ಚಿಕ್ಕ 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 ಆಯತಗಳನ್ನು ಕೂಡಿಸಿ ಅದರಲ್ಲಿ ಎಷ್ಟು ಆಕೃತಿಗಳಿದ್ದಾವೆ, ಆಯತಗಳಿದ್ದಾವೆ, ಅಥವಾ ಅದರಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ, ಅಥವಾ ಈ ಒಂದು ತ್ರಿಭುಜದಲ್ಲಿ ಕೊಟ್ಟು ಅಡ್ಡಗೆರೆಗಳನ್ನು ಎಳೆದು ಈ ರೀತಿಯಾಗಿ ಕೊಟ್ಟು ಇದರಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿದ್ದಾವೆ ಅಂತ ಈ ರೀತಿಯಾಗಿಯೂ ಕೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಯೂಟ್ಯೂಬ್ನಲ್ಲಿ ಎಷ್ಟೋ ಸಾಕಷ್ಟು ಸಾವಿರಾರು ಲಕ್ಷ ಗಂಟಲೆ ವಿಡಿಯೋಗಳಿದ್ದಾವೆ, ನೀವು ಅದನ್ನು ಫ್ರೀಯಾಗಿ ತೆಗೆದುಕೊಂಡು ನೋಡ್ಕೋಬಹುದು. ಇಲ್ಲಿ ನೋಡಿ, ಸಂಕೇತ ಭಾಷೆಗೆ ಮತ್ತು ಬಳಕೆ ಭಾಷೆಗೆ ಬದಲಿಸುವುದು, ಇದನ್ನು ಇಂಗ್ಲೀಷ್ನಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಹೇಳ್ತಾರೆ. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ಹೇಳ್ತಾರೆ. ಇದು ರೀಸನಿಂಗ್ ಪಾರ್ಟ್ನ ಒಂದು ಬಹುಮುಖ್ಯವಾದ ಪಾರ್ಟ್. ಇದು ರೀಸನಿಂಗ್ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಈ ಒಂದು ಪಾರ್ಟ್ನಲ್ಲಿ ಇದು ಬಹುಮುಖ್ಯವಾದಂಥ ಒಂದು ಪಾರ್ಟ್. ಸಂಕೇತ ಭಾಷೆಗೆ ಕೋಡಿಂಗ್ ಆ್ಯಂಡ್ ಬಳಕೆ ಭಾಷೆಗೆ ಡಿಕೋಡಿಂಗ್ ಮಾಡುವುದಂತ ಕರೀತಾರೆ. ಇದನ್ನು ಮಾತ್ರ ಯಾವತ್ತೂ ಬಿಡಬೇಡಿ, ಏಕೆಂದರೆ ನೋಡಿ, ಈಗ ಈ ರೀತಿ ಯಾವುದೋ ಒಂದು ಶಬ್ದವನ್ನು ಕೊಟ್ಟಿರ್ತಾರೆ, ಅದನ್ನು ABCD ಅಂತ ಹೀಗೆ ಕೊಟ್ಟು ಅದನ್ನು ಯಾವುದೋ ಒಂದು ನಂಬರ್ಗೆ ಕೊಟ್ಟಿರ್ತಾರೆ, 1 2 3 4 ಈ ರೀತಿಯಾಗಿ ಅವರು ಕೊಡ್ಬೋದು. ಹೀಗೆ ಕೊಟ್ಟು ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಒಂದು ಶಬ್ದವನ್ನು ಕೊಟ್ಟು ಅದನ್ನು ಡಿಕೋಡ್ ಮಾಡಿ ಇದಕ್ಕೆ ಯಾವ ರೀತಿಯಾಗಿ ಡಿಕೋಡ್ ನೀವು ಮಾಡ್ಬೋದು ಅಂತ ಒಂದು 4 ಆಪ್ಷನ್ ಕೊಡ್ತಾರೆ. ಅದಾದ ನಂತರ ಇಲ್ಲಿ ನೋಡಿ, ನಮೂನೆಗಳಲ್ಲಿನ ವ್ಯತ್ಯಾಸ ಕಂಡುಹಿಡಿಯಲು ಹೇಳುತ್ತಾರೆ. ಇಲ್ಲಿ ಹೇಳಿದ್ನಲ್ಲ, ಸಾಮರ್ಥ್ಯಗಳನ್ನು ಕೊಟ್ಟಿರ್ತಾರೆ, ಈ ರೀತಿಯಾಗಿ ಇದು ಕೂಡ ಬರುತ್ತೆ. ಇನ್ನು ನೆಕ್ಸ್ಟ್, ಇದು ಸಾಮಾನ್ಯ ಬುದ್ಧಿವಂತಿಕೆ ಮತ್ತು ತರ್ಕಬದ್ಧ ಪ್ರಶ್ನೆಗಳು. ಫಸ್ಟ್ ಪಾರ್ಟ್, ಇದು ಪಾರ್ಟ್ ಎ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಇದು ಒಂದು ಪಾರ್ಟ್ ಎ ಮುಗೀತು. ಇಲ್ಲಿ ನೋಡಿ, ಸಾಮಾನ್ಯ ಜ್ಞಾನ, ಇದು ಸೆಕೆಂಡ್ ಪಾರ್ಟ್. ಈ ಸೆಕೆಂಡ್ ಪಾರ್ಟ್ನಲ್ಲಿ ನಿಮಗೆ ಯಾವ ರೀತಿಯಾದಂಥ ಕ್ವಶನ್ಗಳು ಬರ್ತಾವೆ ಅಂತ ನೋಡೋದಾದರೆ, ಜನರಲ್ ನಾಲೆಜ್, GK ಅಂತ ಏನು ಕರೀತಾರಲ್ಲ ಅದು ಜನರಲ್ ನಾಲೆಜ್, ಜನರಲ್ ಅವೇರ್ನೆಸ್. ಈ ಒಂದು ಟಾಪಿಕ್ ಮೇಲೆ ನಿಮಗೆ ಪ್ರಚಲಿತ ಘಟನೆಗಳು, ನಿಮ್ಮ ಒಂದು ದೇಶದಲ್ಲಿ ನಡೆಯುತ್ತಿರುವಂತಹ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಕನಿಷ್ಠವಾದರೂ 1 ವರ್ಷದವರೆಗೆ ಆದರೂ ಅವರು ಕೇಳ್ತಾರೆ. ಆದ್ದರಿಂದ ನೀವು 1 ವರ್ಷದವರೆಗೆ ನಿಮ್ಮ ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಕರೆಂಟ್ ಅಫೇರ್ಸನ್ನು ನೀವು ಓದ್ಕೊಂಡು ಹೋಗಲೇಬೇಕಾಗಿರುತ್ತೆ. ಇನ್ನು ನೆರೆಯ ದೇಶಗಳೊಂದಿಗೆ ಭಾರತದ ಒಂದು ಇತಿಹಾಸ ಏನಿರುತ್ತೆ, ಮತ್ತು ಒಂದು ಸಂಸ್ಕೃತಿಯನ್ನು ಯಾವ ರೀತಿಯಾಗಿ ಹಂಚಿಕೊಂಡಿದೆ, ಅಥವಾ ನಿಮ್ಮ ಭೂಪ್ರದೇಶ, ನಮ್ಮ ದೇಶದ ಭೂಪ್ರದೇಶ ನೆರೆಯ ದೇಶಗಳೊಂದಿಗೆ ಯಾವ ರೀತಿಯಾಗಿ ಹೊಂದ್ಕೊಂಡಿದೆ, ಅಥವಾ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಜಾಗ್ರಫಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನ ಕೇಳೋದಾಗಲಿ. ಮತ್ತು ಆರ್ಥಿಕ ವ್ಯವಹಾರದ ಅಂಶಗಳು ಅಂದರೆ ಯಾವ ರೀತಿಯಾಗಿ ಒಂದು GDP ಇದೆ, ನಮ್ಮ ದೇಶದ ಒಂದು GDP, ಅಥವಾ ಬೇರೆ ದೇಶಗಳೊಂದಿಗೆ ಯಾವ ರೀತಿಯಾಗಿ ಆರ್ಥಿಕ ಒಂದು ಅಭಿವೃದ್ಧಿಗಾಗಿ ಒಪ್ಪಂದಗಳನ್ನು ನಡೆಸಿದ್ದಾರೆ, ಈ ರೀತಿಯಾಗಿ ಒಂದು ಪ್ರಶ್ನೆ ಪ್ರಚಲಿತಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಮೂರನೇ ನೋಡೋದಾದರೆ ವಿಜ್ಞಾನ ವಿಭಾಗದಲ್ಲಿನ ಸಂಶೋಧನೆಗಳು. ಇತ್ತೀಚೆಗೆ ನಡೆದಂಥ ಒಂದು ಯಾವುದೋ ಒಂದು ರೀಸೆಂಟಾಗಿ ನಡೀತಿರುತ್ತೆ, ರಿಸರ್ಚ್ ಮಾಡಿರ್ತಾರೆ ಯಾವುದೋ ಸೈಂಟಿಸ್ಟು, ಅಥವಾ ನೊಬೆಲ್ ಪ್ರೈಸ್ ಸಿಕ್ಕಿರುತ್ತೆ. ಈ ರೀತಿಯಾಗಿ ಒಂದು ವಿಜ್ಞಾನದ ವಿಭಾಗದಲ್ಲಿ ಅಂತ ಸೈನ್ಸ್ ಒಂದು ಟಾಪಿಕ್ನಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಂಶೋಧನೆಗಳಾಗಿದ್ದಲ್ಲಿ, ಹೊಸ ಘಟನೆಗಳು ನಡೆದಿದ್ದಲ್ಲಿ ಅದರ ಬಗ್ಗೆ ಒಂದು ನಾಲೆಜನ್ನು ನೀವು ಹೊಂದಿರಬೇಕಾಗಿರುತ್ತೆ. ಇನ್ನು ಭಾರತದ ಒಂದು ಸಂವಿಧಾನ ನೋಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ನೋಡಿ, ನಮ್ಮ ಭಾರತಕ್ಕೆ ಮುಖ್ಯವಾಗಿ ನಮ್ಮ ಭಾರತ ದೇಶ ಆಡಳಿತ ನಡೀತಾ ಇರೋದು ಒಂದು ಭಾರತದ ಸಂವಿಧಾನದ ಆಧಾರದ ಮೇಲೆ, ಅಥವಾ ನಮ್ಮ ಕಾನೂನುಗಳು ಏನೇ ಕಾನೂನುಗಳು ನಡೆದರೂ ಭಾರತ ಸಂವಿಧಾನಕ್ಕೆ ಬದ್ಧವಾಗಿರುತ್ತವೆ. ಇದನ್ನು ಪ್ರತಿಯೊಬ್ಬ ನಾಗರಿಕನು ಕೂಡ, ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಇದನ್ನು ತಿಳ್ಕೊಂಡಿರಲೇಬೇಕಾಗಿರುತ್ತೆ. ಹಾಗೆ ನೀವು ಕೂಡ ಒಂದು ಪರೀಕ್ಷೆಯನ್ನು ಬರೆಯೋರು ಇದನ್ನು ತಿಳ್ಕೊಳ್ಳೇಬೇಕಾಗಿರುತ್ತೆ. ಮತ್ತು ಇನ್ನಿತರ ಒಂದಷ್ಟು ಟಾಪಿಕ್ಸ್ ಇದಾವೆ, ಅದ್ರ ಮೇಲೂ ಕೇಳ್ತಾರೆ. ನೀವು ಹಾಗೆ GK ಅಂತ ಏನು ಓದ್ತಿರೋ ಅದನ್ನೆಲ್ಲ ಕೇಳ್ತಾರೆ. ರಿವರ್ಸ್ ಆಗಲಿ, ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತಾಗಲಿ, ಅರೇಬಿಯನ್ ಸಿ, ಮತ್ತು ಇತ್ತೀಚೆಗೆ ನಡೆದಿರುವಂಥ ಒಂದು ಭಾರತ ದೇಶ ಮತ್ತು ಬೇರೆ ದೇಶಗಳಿಂದ ನಡೆದಿರುವಂಥ ಒಂದು ನೌಕಾಭ್ಯಾಸಗಳಾಗಲಿ, ಏರ್ಫೋರ್ಸ್ ಅಥವಾ ಯುದ್ಧಾಭ್ಯಾಸಗಳು ಏನಂತ ಕರೀತಾರಲ್ಲ ಅವುಗಳ ಬಗ್ಗೆ ಕೂಡ ಕೇಳ್ತಾರೆ. ಇನ್ನು ಥರ್ಡ್ ಪಾರ್ಟ್ C ನೋಡೋದಾದರೆ ಪ್ರಾಥಮಿಕ ಹಂತದ ಗಣಿತ. ಇದನ್ನು ನಾನು ಕೇವಲ ನಿಮ್ಮ ಒಂದು ಅರ್ಥೈಸೋಕ್ಕೋಸ್ಕರ ಮಾತ್ರ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ನೀವು ಏನು ಒಂದು ಪ್ರೈಮರಿ, ಹೈಸ್ಕೂಲ್
ಹೈಸ್ಕೂಲ್ ಒಂದು ಲೆವೆಲ್ನಲ್ಲಿ ಏನು ಗಣಿತವನ್ನು ಕಲ್ತಿರ್ತೀರ ಆ ಒಂದು ಗಣಿತದ ಮೇಲೆ ಬೇಸ್ ಮೇಲೆ ಮಾತ್ರ ಇಲ್ಲಿ ಕ್ವಶನ್ಸ್ಗಳು ಇರ್ತವೆ. ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ ಅದರಲ್ಲಿ ಏನು ಬರುತ್ತೆ ಅಂತ ಹಾಗೆ ಹೇಳ್ತೀನಿ ಒಂದಿಷ್ಟು. ಸಂಖ್ಯೆ ವ್ಯವಸ್ಥೆ, ಪೂರ್ಣ ಸಂಖ್ಯೆ ಅಂದರೆ ಹೋಲ್ ನಂಬರ್ಸ್ ಏನಂತ ಕರಿತೀರಾ, ಸ್ವಾಭಾವಿಕ ಸಂಖ್ಯೆ, ನ್ಯಾಚುರಲ್ ನಂಬರ್ಸ್, ಸರಿ ಸಂಖ್ಯೆ, ಇವನ್ ನಂಬರ್ಸ್, ಬೆಸ ಸಂಖ್ಯೆ, ಆಡ್ ನಂಬರ್ಸ್, ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳನ್ನು ಅವರು ಫಾರ್ಮ್ ಮಾಡಿರ್ತಾರೆ, ರಚನೆ ಮಾಡಿರ್ತಾರೆ. ಆ ಒಂದು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಕೊಡಲಿಕ್ಕೆ ಅವರು ಹೇಳ್ತಾರೆ. ಮತ್ತು ಶೇಕಡಾವಾರು ಪ್ರಶ್ನೆಗಳು, ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳ್ತಾರೆ. ಲಾಭ ಮತ್ತು ನಷ್ಟ, ನೀವು ಎಲ್ಲ ಹೈಸ್ಕೂಲ್ ಲೆವೆಲ್ನಲ್ಲಿ ಕಲ್ತೇ ಇದ್ದೀರಾ. ಲಾಭ ಮತ್ತು ನಷ್ಟ, ಯಾವುದೇ ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು ಈ ರೀತಿಯಾಗಿ ಇಟ್ಟು ಅದರ ಮೂಲ ಬೆಲೆ ಬೇರೆ ಇರುತ್ತೆ, ಮಾರ್ಕೆಟ್ ಪ್ರೈಸ್ ಅಥವಾ ಕಾಸ್ಟ್ ಪ್ರೈಸ್ ಬೇರೆ ಇರುತ್ತೆ, ಸೆಲ್ಲಿಂಗ್ ಪ್ರೈಸ್, ಆಮೇಲೆ ಏನು ಮಾರ್ಕ್ ಪ್ರೈಸ್ ಆಯಿತು, ಸೆಲ್ಲಿಂಗ್ ಪ್ರೈಸ್ ಆಯಿತು, ಇನ್ನು ಲಾಸ್ಟ್. ಅದರಲ್ಲಿ ಒಂದು ವೇಳೆ ಅವನು ಕಡಿಮೆ ರೊಕ್ಕಕ್ಕೆ ಅದನ್ನು ಕೊಂಡುಕೊಂಡು ಜಾಸ್ತಿ ರೊಕ್ಕಕ್ಕೆ ಮಾರಿದರೆ ಅವನಿಗೆ ಲಾಭ ಆಗುತ್ತೆ, ಅಥವಾ ಜಾಸ್ತಿ ರೊಕ್ಕಕ್ಕೆ ಕೊಂಡುಕೊಂಡು ಕಡಿಮೆ ರೊಕ್ಕಕ್ಕೆ ಮಾರಿದರೆ ಅವನಿಗೆ ನಷ್ಟ ಆಗುತ್ತೆ. ಈ ರೀತಿಯಾಗಿ ಯಾವ ಒಂದು ಎಷ್ಟು ನಷ್ಟ ಆಯಿತು ಎಷ್ಟು ಲಾಭ ಆಯಿತು ಅದನ್ನು ಪರ್ಸೆಂಟೇಜ್ನಲ್ಲಿ ಹೇಳಿ ಅಂತ ಈ ರೀತಿಯಾಗಿ ಎಲ್ಲ ಕೇಳ್ತಾರೆ. ರಿಯಾಯಿತಿ, ಯಾವ ರೀತಿಯಾಗಿ ಒಬ್ಬ ವ್ಯಾಪಾರಿ ರಿಯಾಯಿತಿ ಕೊಟ್ಟು ಮಾರ್ತಾನೆ ಅದನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಕಾಲ ಮತ್ತು ದೂರಕ್ಕೆ ಸಂಬಂಧಪಟ್ಟಂತೆ ಟೈಮ್ ಕೊಡ್ತಾರೆ, ವೆಲಾಸಿಟಿ ಕೊಡ್ತಾರೆ, ದೂರವನ್ನು ಕೊಡ್ತಾರೆ, ಯಾವುದೇ ಒಂದು ಟ್ರೈನ್ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳನ್ನ ಕೊಡ್ತಾರೆ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಕಾಲ ಮತ್ತು ಕೆಲಸ, ಇಷ್ಟು ಜನ ವರ್ಕ್ ಮಾಡಿದ್ರು, 10 ಜನ ವರ್ಕ್ ಮಾಡಿದ್ರು 5 ದಿನಗಳಲ್ಲಿ, ಮತ್ತು ಅದೇ ಕೆಲಸವನ್ನು 5 ಜನರು ಎಷ್ಟು ದಿನಗಳಲ್ಲಿ ಮಾಡ್ತಾರೆ. ಈ ರೀತಿಯಾಗೆಲ್ಲ ಕಂಪೋಸ್ ಮಾಡಿರ್ತಾರೆ ಅಥವಾ ಫಾರ್ಮ್ ಮಾಡಿರ್ತಾರೆ ಪ್ರಶ್ನೆಗಳನ್ನು. ಇಲ್ಲಿ ನೋಡಿ, ಮತ್ತೆ ಅನುಪಾತ ಮತ್ತು ಪಾಲುದಾರಿಕೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಇಬ್ಬರು ವ್ಯಕ್ತಿಗಳನ್ನ ಕೊಡ್ತಾರೆ. ಅವ್ರು ಮಾಡುವಂಥ ಕೆಲಸ ಏನಿರುತ್ತೆ ಅವ್ರಿಗೆ ಎನ ಪಾಲಿಗೆ 2 ಪಾಲು ಬಂದರೆ ಬಿನ ಪಾಲಿಗೆ ಎಷ್ಟು ಪಾಲು ಬರುತ್ತೆ. ಈ ರೀತಿಯಾಗಿ ಅನುಪಾತದಲ್ಲೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಇದು ಪಾರ್ಟ್ ಸಿ ಆಯಿತು ಸ್ನೇಹಿತರೆ. ಇನ್ನು ಪಾರ್ಟ್ ಓಕೆ, ಇದು ತಪ್ಪಾಗಿ ಟೈಪ್ ಆಗಿದೆ, ಇದು ಪಾರ್ಟ್ 4D ಆಗಬೇಕಾಗಿತ್ತು, 4 ಆಗಬೇಕಿತ್ತು. ಇಂಗ್ಲೀಷ್ ಪಾರ್ಟ್ 4 ನೋಡೋದಾದರೆ ಇಂಗ್ಲೀಷ್ ಅಥವಾ ಹಿಂದಿ ಇರುತ್ತೆ. ನೀವು ಆಲ್ಮೋಸ್ಟ್ ಕರ್ನಾಟಕದಿಂದ ಭಾಳಷ್ಟು ಅಭ್ಯರ್ಥಿಗಳು ಇಂಗ್ಲೀಷ್ಗೆ ಒಕ್ಕೊಂದಿರ್ಬೋದು ಅಂತ ನಾನು ಇಲ್ಲಿ ಇಂಗ್ಲೀಷನ್ನು ಹೇಳಿದ್ದೀನಿ. ಇಲ್ಲಿ ನೋಡಿ, ಆರ್ಟಿಕಲ್ಸ್ ಇರುತ್ತೆ, ವರ್ಬ್ಸ್ ರಿಲೇಟೆಡ್ ಇರುತ್ತೆ, ಆಮೇಲೆ ಟೆನ್ಸಸ್ ರಿಲೇಟೆಡ್ ಇರುತ್ತೆ, ಆ್ಯಕ್ಟಿವ್ ಪ್ಯಾಸಿವ್ ಫಾರ್ಮ್ಸ್, ಆ್ಯಂಟೋನಿಮ್ಸ್, ಸಿನೋನಿಮ್ಸ್, ನೋನ್ ಆ್ಯಂಡ್ ಅನ್ನೋನ್ ಪ್ಯಾಸೇಜಸ್ ರಿಲೇಟೆಡ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಟ್ಸೆಟ್ರಾ. ಇಲ್ಲಿ ನೋಡಿ, ಇವೆಲ್ಲ ಒಂದು ಟಾಪಿಕ್ಗಳೆಲ್ಲ ಏನಿದಾವೆಲ್ಲ ಇವೆಲ್ಲವೂ ನಿಮ್ಮ ಒಂದು ಹೈಸ್ಕೂಲ್ ಲೆವೆಲಲ್ಲಿ ಇದ್ದಾವೆ. ಯಾವುದೇ ರೀತಿಯಾದಂಥ ನೀವು ಒಂದು ಈ ಟಾಪಿಕ್ಸ್ನ ನೋಡಿಲ್ಲ ಅಂತ ಅನ್ನೋದಿಲ್ಲ. ಎಲ್ಲವೂ ನಿಮ್ಮ ಒಂದು ಹೈಸ್ಕೂಲ್ 10th ಲೆವೆಲ್ನಲ್ಲಿ ನೀವು ಮುಗಿಸಿ ಬಂದುಬಿಟ್ಟಿದ್ದಾರ. ಆದ್ದರಿಂದ ಈ ಒಂದು ಇಂಗ್ಲೀಷ್ ರಿಲೇಟೆಡ್ ಕ್ವಶನ್ಸನ್ನು ಅವರು ಫಾರ್ಮ್ ಮಾಡಿ ನಿಮಗೆ ಕೇಳ್ತಾರೆ. ಓಕೆ, ಇಲ್ಲಿ ನೋಡಿ, ನಾನಿನ್ನು ಒಂದಷ್ಟು ಜನ ಕೇಳ್ತಾ ಇದ್ರು GDಗೆ ಯಾವ ರೀತಿಯಾಗಿ ಒಂದು ಕಟ್ ಆಫ್ ಇರುತ್ತೆ ಅಂತ ಕೇಳ್ತಾ ಇದ್ರು, ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರು ಹಿಂದಿನ ವಿಡಿಯೋದಲ್ಲಿ. ಆದ್ದರಿಂದ ನಾನು ಈ ಲಾಸ್ಟ್ ಟೈಮ್ GD ಒಂದು ಸೆಲೆಕ್ಷನ್ ಆಯ್ತಲ್ಲ ಅದರ ಒಂದು ಫೈನಲ್ ರಿಸಲ್ಟನ್ನು SSC ವೆಬ್ಸೈಟ್ನಿಂದ ಒಂದು ಡೌನ್ಲೋಡ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ 1-2 ಪೇಜಸನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು 2018ರಲ್ಲಿ ಒಂದು GD ರಿಕ್ರೂಟ್ಮೆಂಟ್ ಆಗ್ತಾ ಇತ್ತು. ಆ ಒಂದು GDಗೆ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂತೆ ಈ ವರ್ಷದ 2021 ಜನವರಿಯಲ್ಲಿ ಒಂದು ಫೈನಲ್ ನೋಟಿಸನ್ನು ಅವರು ಬಿಟ್ಟಿದ್ರು. ಸೆಲೆಕ್ಷನ್ ಎಷ್ಟು ಜನ ಕ್ವಾಲಿಫೈಡ್ ಆಗಿದ್ದಾರೆ ಅಂತ. ಇಲ್ಲಿ ನೋಡಿ, 1,09,552 ಒಂದು ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿದ್ದರು. ಇದರಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು ಟೈ ಬ್ರೇಕಿಂಗ್ ಯಾವ ರೀತಿಯಾಗಿ ಮುರಿತಾರೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಇದಕ್ಕಿಂತ ಮುಂಚೆ ಕಟ್ ಆಫನ್ನು ಹೇಳ್ಬಿಡ್ತೀನಿ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿಯಾಗಿ ಕಟ್ ಆಫ್ ಅಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಇದರಲ್ಲಿ ಕಟ್ ಆಫನ್ನು ತೆಗಿತಾರೆ. GD ಓನ್ಲಿ SSC GDಯಲ್ಲಿ ಮಾತ್ರ ಬೇರೆ ಬೇರೆ ರಾಜ್ಯಗಳಿಗೆ ಕಟ್ ಆಫನ್ನು ತೆಗಿತಾರೆ. ಇಲ್ಲಿ ನೋಡಿ, ಪೋಸ್ಟ್ ಕೋಡ್, ಅದಾದ ನಂತರ ಏರಿಯಾ, ಕ್ಯಾಟಗರಿ, ವೇಕೆನ್ಸೀಸ್, ಫೀಲ್ಡ್ ಅಂದರೆ ತುಂಬಿದ ಭರ್ತಿ ಎಷ್ಟಾಯಿತು, ಮತ್ತು ಟೋಟಲ್ ಮಾರ್ಕ್ಸ್, ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ, ಮತ್ತು ಪಾರ್ಟ್ ಎ. ಇಲ್ಲಿ ನೋಡಿ, ಪಾರ್ಟ್ ಎ ಮತ್ತು ಪಾರ್ಟ್ ಬಿ, ಡೇಟ್ ಆಫ್ ಬರ್ತ್, ಈ ರೀತಿಯಾಗಿ ಒಂದು 4 ವಿಭಾಗಗಳನ್ನ ಅವರು ಕೊಟ್ಟಿದ್ದಾರೆ. ಈ ಒಂದು 4 ವಿಭಾಗಗಳು ಯಾಕೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಕಟ್ ಆಫ್ ಡೀಟೇಲ್ಸ್ನಲ್ಲಿ ಅಂತ ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪೋಸ್ಟ್ ಕೋಡ್ ನೋಡಿದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ನೋಡಿರ್ಬೋದು, ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಪೋಸ್ಟ್ ಕೋಡ್ ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ ಅಥವಾ ಸಿರೀಸಲ್ಲಿ ಪ್ರಿಫರೆನ್ಸಲ್ಲಿ ಕೊಟ್ಟಿರ್ತಾರೆ. ಇದನ್ನು ABCD ಈ ರೀತಿಯಾಗಿ ಕೊಟ್ಟಿರ್ತಾರೆ. A ಅಂದರೆ BSF, B ಅಂದರೆ SSF, ಈ ರೀತಿಯಾಗಿ ಎಲ್ಲ ಇರುತ್ತೆ ಅದು ನೋಟಿಫಿಕೇಷನಲ್ಲಿ. ಮತ್ತು ಏರಿಯಾ G ಈ ರೀತಿಯಾಗಿರುತ್ತೆ. ಇಲ್ಲಿ ನೋಡಿದರೆ ಇದು ಒಂದು ಬೇರೆ ರಾಜ್ಯದ್ದಿರುತ್ತೆ.
ಎನ್ ಅಂತ ಕೊಟ್ಟಿದ್ದಾರೆ. ಎನ್ ಅಂದರೆ ನಕ್ಸಲು, ಜಿ ಅಂದರೆ ಜನರಲ್ಲು. ಮತ್ತು ಇಲ್ಲಿ ಕೆಟಗರಿ ಅಂದರೆ ನಿಮ್ಮ ಒಂದು ಕಾಸ್ಟ್ ಕಮ್ಯುನಿಟಿ ಇರುತ್ತಲ್ಲ, SC ST OBC ಜನರಲ್, ಅನ್ರಿಸರ್ವ್ಡ್ ಜನರಲ್, SC ಈ ರೀತಿಯಾಗಿ ಕೆಟಗರಿ ಇರುತ್ತೆ. ಮತ್ತು ವೇಕೆನ್ಸೀಸ್ ಎಷ್ಟು ಅವೈಲೇಬಲ್ ಇತ್ತು ಆ ಒಂದು ಕೆಟಗರಿಗೆ, ಮತ್ತು ಫೀಲ್ಡ್ ಎಷ್ಟಾಗಿವೆ, ಈ ಒಟ್ಟು 14 ಇತ್ತು, 12 ಫಿಲ್ ಆಗಿದೆ ಅದೇ ಒಂದು ಕೆಟಗರಿಯಲ್ಲಿ. ಮತ್ತು ಇಲ್ಲಿ ನೋಡಿ, ಇನ್ನು ಟೈ ಬ್ರೇಕಿಂಗ್ ಕಟ್ ಆಫ್ ಡೀಟೇಲ್ಸ್ ನೀವು ತಗೊಳ್ಬೇಕಾಗಿರೋದು ನಿಮ್ಮ ಒಂದು ಕೆಟಗರಿಯಲ್ಲಿ SC ಅವರಿಗೆ 33.84014 ಇದನ್ನು 5 ದಶಮಾಂಶ ಸ್ಥಾನಗಳಿಗೆ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಕಟ್ ಆಫನ್ನು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಟೋಟಲ್ ಮಾರ್ಕ್ಸ್ ಇಷ್ಟು ತಗೋಬೇಕು SC ಕ್ಯಾಂಡಿಡೇಟ್ ಅವರು. ಅದಾದ ನಂತರ ST ಅವರು 38.1154 ಇಷ್ಟು ಮಾರ್ಕ್ಸ್ಗಳನ್ನ ತೊಗೋಬೇಕು. ಟೋಟಲ್ ಮಾರ್ಕ್ಸ್ 100 ಮಾರ್ಕ್ಸಲ್ಲಿ ಇಷ್ಟು ಮಾರ್ಕ್ಸನ್ನು ತೊಗೊಂಡಿದ್ರೆ ಅವರು ಒಂದು ಮೆರಿಟ್ ಲಿಸ್ಟ್ನಲ್ಲಿ ಬರ್ಬೋದು. ಅದಾದ ನಂತರ ಒಂದು ಬೇರೆ ಟೆಸ್ಟ್ಗಳಿರ್ತವೆ, ಅದರಲ್ಲಿ ಪಾಸಾಗಿ ಅವರು ಸೆಲೆಕ್ಷನ್ ಆಗ್ಬೋದು. ಈ ರೀತಿಯೆಲ್ಲ ಇರುತ್ತೆ. ಓಕೆ, ಇಲ್ಲಿ 4 ಒಂದು ಮಾರ್ಕ್ಸ್ ಮತ್ತು ಪಾರ್ಟ್ A, ಪಾರ್ಟ್ B ಮತ್ತು ಪಾರ್ಟ್ ಡೇಟ್ ಆಫ್ ಬರ್ತ್. ಇದನ್ನು ಏನು ಹೇಳಿದ್ನಲ್ಲ, ಇಲ್ಲಿ ನೋಡಿ ಪಾರ್ಟ್ A ನಾನು ಮೊದಲೇ ಹೇಳಿದ್ದೆ ಈ ವಿಡಿಯೋದ ಒಂದು ಪ್ರಾರಂಭದಲ್ಲಿ ಹೇಳಿದ್ದೆ. ಪಾರ್ಟ್ A ಮತ್ತು ಪಾರ್ಟ್ B ಅನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಏಕೆಂದರೆ ಇಲ್ಲಿ ನೋಡಿ ಕಟ್ ಆಫ್ ಡೀಟೇಲ್ಸ್ನ ತೆಗೆಯುವಾಗ ಒಂದು ವೇಳೆ ನಿಮ್ಮ ಒಂದು ಮಾರ್ಕ್ಸ್ 33.84014 ಇಷ್ಟಾಗಿತ್ತು ಅಥವಾ ಇದಕ್ಕಿಂತ ಜಾಸ್ತಿ ಆಗಿತ್ತು ಅಂದರೆ ಇಲ್ಲಿ ನೋಡಿ ಪಾರ್ಟ್ A ಅಂತ ಏನಿರುತ್ತೆ ಅಲ್ಲ, ಅದರಲ್ಲಿ ನೀವು 8 ಮಾರ್ಕ್ಸನ್ನು ತೆಗಿಲಿಕ್ಕೆ ಅಥವಾ ಪಾರ್ಟ್ B-ನಲ್ಲಿ 1 ಮಾರ್ಕ್ಸನ್ನು ತೆಗಿಲಿಕ್ಕೆ ನೀವೇನಾದರೂ ಸಫಲ ಆಗಲಿಲ್ಲ ಅಂದರೆ ನಿಮ್ಮ ಒಂದು ಮೆರಿಟ್ನಲ್ಲಿ ನಿಮ್ಮ ಹೆಸರು ಬರುವುದು ಡೌಟು. ಯಾಕೆಂದರೆ ಅವರು ಒಂದಷ್ಟನ್ನು ಇಲ್ಲಿ ನೋಡಿ ಟೈ ಬ್ರೇಕರ್ ಅಂತ ಇದೊಂದಷ್ಟು ಅವರು ನಿಯಮಗಳನ್ನ ಮಾಡಿರ್ತಾರೆ. ಇಲ್ಲಿ ನೋಡಿ ಟೋಟಲ್ ಮಾರ್ಕ್ಸ್ ಇನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಫಸ್ಟ್, ಇದೊಂದು ಟೈ ಬ್ರೇಕರ್. ಅದಾದ ನಂತರ ಸೆಕೆಂಡ್ ಪಾರ್ಟ್ A ಮತ್ತು ಪಾರ್ಟ್ B ಇವುಗಳನ್ನು ಕನ್ಸಿಡರ್ ಮಾಡ್ತಾರೆ. ಅದಾದ ನಂತರ ಡೇಟ್ ಆಫ್ ಬರ್ತ್ ಆಫ್ ದ ಕ್ಯಾಂಡಿಡೇಟ್, ಯಾರು ಹಿರಿಯರು ಇರ್ತಾರೆ ಅಥವಾ ಯಾರು ವಯಸ್ಸಿನಲ್ಲಿ ಜಾಸ್ತಿ ಇರ್ತಾರಲ್ಲ ಅವ್ರನ್ನ ಒಂದು ಫಸ್ಟ್ ಕನ್ಸಿಡರ್ ಮಾಡ್ತಾರೆ. ಅಥವಾ ಅದರಲ್ಲಿಯೂ ಅವರು ಟೈ ಸಮವಾಗಿ ಸಾಧಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಅಲ್ಫಾಬೆಟಿಕಲ್ ಆಗಿ ಅವರ ಒಂದು ಹೆಸರು ಯಾವುದು ಫಸ್ಟ್ ಬರುತ್ತೆ ಅದನ್ನು ಅವರು ಮೊದಲಿಗೆ ಪರಿಗಣಿಸ್ತಾರೆ. ಈ ರೀತಿಯಾಗಿ ಒಂದು 4 ಕಾನ್ಸೆಪ್ಟ್ಗಳನ್ನ ಮುಂದಿಟ್ಕೊಂಡು ಟೈ ಬ್ರೇಕಿಂಗ್ ರೂಲನ್ನು ಪಾಲಿಸ್ತಾರೆ. ಈ ರೀತಿಯಾಗಿ ಒಂದು ಕರ್ನಾಟಕದ ಏನಂತೀರ SSC ಒಂದು ಕಟ್ ಆಫ್ ಮಾರ್ಕ್ಸ್ ಈ ರೀತಿಯಾಗಿರುತ್ತೆ. ಇಲ್ಲಿ ನೋಡಿ OBC ಅವರಿಗೆ 34.06075, ಆಮೇಲೆ ಅನ್ರಿಸರ್ವ್ಡ್ ಕ್ಯಾಟಗರಿಯವರಿಗೆ 40.14, SC ಅವರಿಗೆ 36.53. ಇದು ಪೋಸ್ಟ್ ಕೋಡ್. ಇಲ್ಲಿ ನೋಡಿ B ಪೋಸ್ಟ್ SC ಅವರಿಗೆ, ಮತ್ತು A ಪೋಸ್ಟ್ನಲ್ಲಿ SC ಅವರಿಗೆ 33 ಇದ್ದರೆ ಬಿ ಪೋಸ್ಟ್ಗೆ 36.53 ಇದೆ. ಅದಾದ ನಂತರ C ಪೋಸ್ಟ್, ಇಲ್ಲಿ ನೋಡಿ C ಒಂದು ಪೋಸ್ಟ್ ಕೋಡ್ಗೆ SC ಅವರಿಗೆ 34.70 ಇದ್ದರೆ, ಅದೇ ನಂತರ D ಒಂದು ಪೋಸ್ಟ್ಗೆ SC ಅವರಿಗೆ ಓಕೆ ಇದನ್ನು ಕೊಟ್ಟಿಲ್ಲ ಅಂದರೆ D ಇದು ಕಾಲ್ಫಾರ್ಮ್ ಆಗಿಲ್ಲ ಅನಿಸುತ್ತೆ. ಇದರಲ್ಲಿ ಯಾವುದೇ ವೇಕೆನ್ಸಿಗಳು ಇಲ್ಲ ಅನಿಸುತ್ತೆ, ಇದ್ದಾವೆ ಆದರೆ ಇಲ್ಲಿ ಇವರು ಕೊಟ್ಟಿಲ್ಲ. ಓಕೆ, ಹಳಿದಿದೆ ಅದು D. ಇನ್ನು ST ನೋಡೋದಾದರೆ ಇಲ್ಲಿ ನೋಡಿ 36.02. ಈ ರೀತಿಯಾಗೆಲ್ಲ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ಇದನ್ನು ನೀವು ಬೇಕಾದರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನು ನಾನು ಹೇಳಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಥವಾ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತಿದ್ದೀನಿ. ನೀವೇನಾದರೂ ಈ ಒಂದು ಚಾನಲ್ಗೆ ಹೊಸವಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಈ ಒಂದು ವಿಡಿಯೋ ಕೆಳಗಡೆ ಸುನಿಲ್ ಗೋಕ್ರೇಜ್ ಅಂತ ಒಂದು ಚಾನಲ್ ಹೆಸರು ಇರುತ್ತೆ, ಅದ್ರ ಮುಂದೆ ಸಬ್ಸ್ಕ್ರೈಬ್ ಅಂತ ಕೆಂಪು ಅಕ್ಷರಗಳಲ್ಲಿ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಒಂದು ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ಸ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಒಂದು ಎಲ್ಲ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ಇದೇ ರೀತಿಯಾಗಿ ನೀವು ಈ ಒಂದು ವಿಡಿಯೋಗಳಿಗೆ ಸಪೋರ್ಟ್ ಮಾಡಲಿಕ್ಕೆ ಕಾಮೆಂಟ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಡೌಟ್ ಇದ್ದರೆ ಕೇಳಿ. ನನ್ನ ಒಂದು ಕೈಲಾದ ಪ್ರಯತ್ನವನ್ನು ಮಾಡಿ, ನನಗೆ ಗೊತ್ತಿದ್ದರೆ ನಿಮಗೆ ಆನ್ಸರ್ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಆಲ್ಮೋಸ್ಟ್. ಓಕೆ ಸ್ನೇಹಿತರೆ, ಧನ್ಯವಾದಗಳು. ಬಾಯ್ ಬಾಯ್.